ಅತೃಪ್ತ ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಠಿಣ ಸಂದೇಶವನ್ನು ರವಾನಿಸಿದೆ. ಅಸಮಾಧಾನಗೊಂಡ ಶಾಸಕರ ಮನವೊಲಿಸಿ, ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಬಗೆಹರಿಸಿ, ಅದಕ್ಕೂ ಬಗ್ಗದೆ ರಾಜೀನಾಮೆ ಕೊಡ್ತೀವಿ ಅಂದ್ರೆ ತಗೊಳ್ಳಿ ಅಂತ ಸಿಎಂಗೆ ಖರ್ಗೆ ಹೇಳಿದ್ದಾರಂತೆ. ಅವರು ರಾಜೀನಾಮೆ ಕೊಟ್ಟರೆ ಅವಕಾಶವೇನು ಕಳಚಿ ಬೀಳೋಲ್ಲ ಅಂತ ಕಡ್ಡಿ ಮುರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂಗೆ ಹೇಳಿದ್ದಾರಂತೆ. ಇದೇ ಕಾರಣಕ್ಕೆ ಅತೃಪ್ತ ಶಾಸಕರು ಸುಮ್ಮನಾಗಿದ್ದಾರೆ ಎನ್ನಲಾಗ್ತಿದೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆ ನಿನ್ನೆ ದೆಹಲಿಯಿಂದ ಮರಳುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಶಾಸಕರ ಜೊತೆ ಸರಣಿ ಸಭೆ ನಡೆಸಿದ್ರು. ಕಾವೇರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಸಚಿವ ಮಹದೇವಪ್ಪ, ಆಳಂದ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್, ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ ಹಾಗೂ ಸಚಿವ ಜಮೀರ್ ಸೇರಿದಂತೆ ಹಲವರು ಪಾಲ್ಗೊಂಡು ಚರ್ಚೆ ನಡೆಸಿದರು. ಸುಮಾರು 1 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಬಹಿರಂಗವಾಗಿ ಮಾತನಾಡದಂತೆ ಬಿಆರ್ ಪಾಟೀಲ್ಗೆ ಸಿಎಂ ಸೂಚನೆ ಕೊಟ್ಟಿದ್ರಂತೆ. ಬಹಿರಂಗವಾಗಿ ಮಾತನಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಸಮಸ್ಯೆಗಳನ್ನು ಕೇಳಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನೋಡಿಕೊಳ್ತೀನಿ ಅಂತ ಬಿಆರ್ ಪಾಟೀಲ್ಗೆ ಸಿಎಂ ಭರವಸೆ ನೀಡಿದ್ರು. ಸಿಎಂ ಜೊತೆ 1-to-1 ಮೀಟಿಂಗ್ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಬಿಆರ್ ಪಾಟೀಲ್ ತೆರಳಿದ್ರು. ನಿನ್ನೆ ಸಿಎಂ ಸಭೆಗೂ ಮುನ್ನ ಶಾಸಕ ಬಿಆರ್ ಪಾಟೀಲ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದರು. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ವಸತಿ ಇಲಾಖೆಯಲ್ಲಿನ ಮನೆ ಹಂಚಿಕೆಯ ಅಕ್ರಮದ ಕುರಿತು ದಾಖಲೆ ಸಮೇತ ಮುಂದಿಟ್ಟು ಉಭಯ ನಾಯಕರು ಮಾತುಕತೆಯನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸ್ವಪಕ್ಷದ ಮುಖಂಡರ ವಿರುದ್ಧವೇ ಶಾಸಕ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ. ರಾಜಕೀಯಕ್ಕೆ ಬರಬೇಕು ಅಂದ್ರೆ ಮಾನ ಮರ್ಯಾದೆ ಬಿಟ್ಟು ಬರಬೇಕು, ಇಲ್ಲವಾದ್ರೆ ತೆಪ್ಪಗೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಕೂರಬೇಕು. ನನಗೆ ಯಾವನ್ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡುವಂತಹ ದಮ್ ಇದೆ, ಅದಕ್ಕೆ ನಾನು ಎಂಎಲ್ಎ ಆಗಿದ್ದೀನಿ ಅಂತ ಸ್ವಪಕ್ಷದವರ ವಿರುದ್ಧವೇ ರಾಂಗ್ ಆದ್ರು. ಎಲ್ಲರೂ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ, ಇಲ್ಲ ತೆಪ್ಪ ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳು ಸಾಕೊಂಡಿರಿ. ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ, ಪಾಲಿಟಿಕ್ಸು. ಇಲ್ಲಿ ಬೈಯೋದು ಇರುತ್ತೆ, ಬೈಸ್ಕೊಳ್ಳೋದು ಇರುತ್ತೆ. ನಿಮಗೆ ಬೈಯೋಕ್ಕಾಗಲ್ಲ, ಬೈಸ್ಕೊಳ್ಳೋಕ್ಕಾಗಲ್ಲ, ಯೋಗ್ಯತೆ ಇಲ್ಲ ಅಂದರೆ ತೆಪ್ಪಗೆಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ, ಅಷ್ಟೋ ಎಷ್ಟೋ EMI ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಪ್ಯಾರು ಮೊಹಬ್ಬತ್ತು ಇಷ್ಕು ಬೇಡ ನಮಗೆ. ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ಕೆ ಬನ್ನಿ. ನನಗೆ ತಟ್ಕೊಳ್ಳೋ ದಮ್ಮಿದೆ, ನಾನು ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ, ಯಾವನ್ನ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ. ನನಗೆ ಅದು ದಮ್ ಇರೋದಕ್ಕೆ MLA ಅದೇ. ಕಂಫರ್ಟ್ ಝೋನಲ್ಲೆಲ್ಲ ರಾಜಕಾರಣ ನಡೆಯಲ್ಲ ಸರ್. ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ, ಏನಾದರೂ ಮೆಂಬರ್ ಆಗಬೇಕು, ತಾಲೂಕು ಪಂಚಾಯತಿ ಮೆಂಬರ್ ಆಗಬೇಕು, ZP ಮೆಂಬರ್ ಆಗಬೇಕು, ನಾಳೆ MLA ಆಗಬೇಕು ಅಂತ ಆಸೆ ಇದ್ದರೆ ಧೈರ್ಯದಿಂದ ಬಾ ಆ ಕಾಡಕ್ಕೆ, ಇಲ್ಲ ಲೈಫ್ ಹಾಳು ಮಾಡು. ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಪಕ್ಷೀಯರ ಅಸಮಾಧಾನ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಅಪಸ್ವರ ಶುರುವಾಗಿದೆ. ಸಚಿವ ಬೈರತಿ ವಿರುದ್ಧ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಬೈರತಿ ಸುರೇಶ್ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ನಮ್ಮನ್ನ ಯಾವುದೇ ಸಭೆಗೆ ಸಚಿವರು ಆಹ್ವಾನಿಸಲ್ಲ. ಒಬ್ಬರಿಗೆ ಸುಣ್ಣ ಮತ್ತೊಬ್ಬರಿಗೆ ಬೆಣ್ಣೆ ಎಂಬಂತಾಗಿದೆ. ಕೋಲಾರದಲ್ಲಿ ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಅವರೇ ಕಾರಣ ಅಂತ ಗುಡುಗಿದ್ರು. ಹೈಕಮಾಂಡ್ ಏನಿದೆ, ಒಬ್ಬ ಜಿಲ್ಲಾ ಮಂತ್ರಿ ಆದವರು ಎಲ್ಲ ವಿಚಾರಗಳನ್ನು ಕೂಡ ಎಲ್ಲ ಶಾಸಕರನ್ನ ಸಮನ್ವಯ ತೊಗೊಂಡು ಹೋಗ್ಬೇಕು. ಒಂದು ಕಡೆ ಸುಣ್ಣ, ಒಂದು ಕಡೆ ಬೆಣ್ಣೆ ಇಡಬಾರ್ದು. ಆ ಪರಿಸ್ಥಿತಿಯಿಂದ ಇವತ್ತು ಈ ರೀತಿ ಆಗಿದೆ. ನಮ್ಮನ್ನು ಯಾವುದು ಸಂಧಾನ ಕರೆದಿಲ್ಲ, ಯಾವ ಸಂಧಾನವನ್ನು ಅವ್ರು ಹೇಳಿಲ್ಲ, ಆಯಿತಾ. ನಾವಿವತ್ತು ಚುನಾವಣೆ ನಿಂತಿದ್ದೇವೆ, ಸ್ಪರ್ಧೆ ಮಾಡಿದ್ದೇವೆ. ನಮ್ಮ ಹೈಕಮಾಂಡ್ ಏನಿದೆ, KPCC ಅಧ್ಯಕ್ಷರಾಗಿರ್ತಕ್ಕಂಥ ಗೌರವದಿಂದ ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವ್ರ ಬಳಿ ನಮ್ಮ ಅಹವಾಲು ಹೇಳ್ತೇವೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ. ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ವಸತಿ ಯೋಜನೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪ ಮಾಡಿದ ಬೆನ್ನಲ್ಲೇ ರಾಜ್ಯದ ವಿವಿಧೆಡೆಯೂ ಆರೋಪಗಳು ಕೇಳಿಬರ್ತಾ ಇವೆ. ರಾಯಚೂರಿನ ಮಸ್ಕಿಯಲ್ಲೂ ವಸತಿ ಯೋಜನೆ ಫಲಾನುಭವಿಗಳ ಆಯ್ಕೆಗೆ ಕಾಂಗ್ರೆಸ್ ಮುಖಂಡರಿಂದ ಹಣದ ಬೇಡಿಕೆ ಇಡಲಾಗ್ತಿದೆಯಂತೆ. ವಿವಿಧ ವಸತಿ ಯೋಜನೆಗಳ ಫಲಾನುಭವಿಗಳ ಆಯ್ಕೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಣದ ಬೇಡಿಕೆ ಇಟ್ಟಿದ್ದಾರೆ ಅಂತ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಆರೋಪಿಸಿದರು. ತಾಲೂಕಿನ ತಲೇಖಾನ, ಗೌಡನಬಾವಿ, ಮದ್ದೇನಹಾಳ, ಹಾಲಾಪುರ ಗ್ರಾಮ ಪಂಚಾಯಿತಿಗಳಿಗೆ ತಲಾ 200 ಮನೆಗಳು ಮಂಜೂರಾಗಿವೆ. ಹಣ ಕೊಟ್ಟವರಿಗೆ ಮಾತ್ರ ಮನೆಗಳು ಮಂಜೂರು ಮಾಡಿಸುತ್ತೇವೆ ಅಂತ ಕಾಂಗ್ರೆಸ್ ಮುಖಂಡರು ಫಲಾನುಭವಿಗಳಿಗೆ 15,000 ರೂಪಾಯಿ ಕೇಳ್ತಿದ್ದಾರಂತೆ. ರಾಜ್ಯದಲ್ಲಿ ವಸತಿ ಯೋಜನೆ ಗೋಲ್ಮಾಲ್ ವಿಚಾರದ ಸಂಬಂಧ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗದಗದಲ್ಲಿ ಮಾತನಾಡಿದಂಥ ಅವರು, ಆಳಂದ ಶಾಸಕರಾಗಿರುವಂಥ ಬಿಆರ್ ಪಾಟೀಲ್ರು ಹೇಳಿದ್ದು ಅಕ್ಷರಶಃ ಸತ್ಯ. ದುಡ್ಡು ಕೊಟ್ಟರೆ ಮಾತ್ರ ವಸತಿ ಯೋಜನೆಯಲ್ಲಿ ಮನೆ ಬಿಡುಗಡೆ ಮಾಡ್ತಾರೆ. ಶಾಸಕರ ಪತ್ರ ಕೊಡದೇ ಇದ್ರು ಹೇಗೆ ಮನೆ ಮಂಜೂರು ಮಾಡಿದ್ರು? ಹಣ ಪಡೆದುಕೊಂಡು ಮನೆ ಮಂಜೂರು ಮಾಡಿದ್ರಾ ಅಂತ ಪ್ರಶ್ನೆಯನ್ನು ಮಾಡಿದರು.
ಅದು ಸರ ಇದ್ದರಿಗೆ ಆತು, ಆಮೇಲೆ ಇಲ್ದರಿಗೆ ಆತು. ಕೊಟ್ಟ ಹಂಚಿಕೆ ಮಾಡ್ಯಾರ. ಈ ಕೊಟ್ಟವ್ರು ಯಾರಂದ್ರೆ ಏನು ಪೂರ್ಣಮ್ಮ ಮೇಟಿ ಇರಲ್ರಿ, ಅವರು ಅಧ್ಯಕ್ಷರಿದ್ರಿ ಅವರು. ಆಮೇಲೆ ಆ ಪ್ರಕಾರ ಕೊಕ್ಕರಗಂಡಿ ಗ್ರಾಮದಾಗ ಅನ್ಯಾಯ ನನಗೆ ಮೆಂಬರ್ಗೆ ಆಗೈತಿ. ಮನೆ ಮಕ್ಕಳಿಗೆ 2 ಮನೆ ಬಡವ್ರದ್ದು ತಟ್ಟಾಗ ಅವ್ರಿಗೆ ಹೇಳ್ಕೊಳ್ಳಿಲ್ರಿ ನೀವು ಅಂತ ನಾ ಕೇಳಿದ್ರೆ ಮನೆ ಇನ್ನೂ ಆಯ್ಕೆ ಆಗಿಲ್ಲ ಅನ್ನೋ ಮಾತು ನಮ್ಗೆ ಹೇಳಿದ್ರಿ ಅಂಥೇಳಿ ನಿಮ್ಮ ಮುಂದೆ ಹೇಳ್ಕೊಂತಂದ್ರಿ. ನಾ ಗಮನಕ್ಕೆಲ್ಲ ತಂದಿರಿ ಸರ. ಅವರು ಪಿ ಡಿ ಅವರು ಹೇಳಿದ್ರಿ, ಏನಪ್ಪ ನಿಮಗೆ ಕೊಡೋದು ಅಧ್ಯಕ್ಷರ ಕೈಯಾಗಿರ್ತೈತಿ, ನಾವೇನು ಮಾಡೋಣ. ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ನಿನ್ನೆ ಆಗಮಿಸಿರುವಂತಹ ಅವರು ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಸುಳಿವನ್ನು ಕೊಟ್ಟರು. ಎಲ್ಲ ಜಿಲ್ಲಾಧ್ಯಕ್ಷರ ಅಭಿಪ್ರಾಯವನ್ನು ಸಂಗ್ರಹಿಸಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲಿದ್ದಾರೆ. ವೈಯಕ್ತಿಕ ಕೆಲಸಗಳಿಗಾಗಿ ದೆಹಲಿಗೆ ಭೇಟಿ ನೀಡಿದ್ದೆ, ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿಲ್ಲ ಅಂತ ಹೇಳಿದರು. ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ. ರಾಷ್ಟ್ರೀಯ ನಾಯಕರು ಅಥವಾ ಯಾರನ್ನೂ ಕೂಡ ನಾನು ಭೇಟಿ ಮಾಡಿಲ್ಲ. ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆ ಆಗಲಿ, ಚರ್ಚೆಗಳಾಗಲಿ, ಇದು ಯಾವುದೂ ಕೂಡ ಯಾರ ಹತ್ರನೂ ಕೂಡ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಮಾನ್ಯ ಗೃಹ ಸಚಿವರು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ. ನಾವೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲೇ ಅಮಿತ್ ಶಾ ಜಿಯವರನ್ನು ಭೇಟಿ ಮಾಡಿದ್ದೇವೆ. ಬಿಜೆಪಿಯಲ್ಲಿ ಪುತ್ರ ವಿಜೇಂದ್ರರ ನಾಯಕತ್ವ ವೀಕ್ ಎಂಬ ಮಾತು ಬರ್ತಾ ಇದ್ದಂತೆ ಬಿಎಸ್ವೈ ಅಲರ್ಟ್ ಆಗಿದ್ದಾರೆ. ಈ ನಡುವೆ ಕೇಂದ್ರ ಸಚಿವ ಸ್ಥಾನದ ಜೊತೆ ರಾಜ್ಯದ ಜವಾಬ್ದಾರಿ ಕೊಡುವಂತೆಯೂ ಕೂಡ ವಿ ಸೋಮಣ್ಣ ವರಿಷ್ಠರಿಗೆ ಡಿಮ್ಯಾಂಡ್ ಮಾಡಿದ್ದಾರಂತೆ. ಹೀಗಾಗಿ ರೆಬಲ್ ತಂಡ ತಟಸ್ಥ ಬಣ ಹಿರಿಯರಿಂದ ವಿಶ್ವಾಸ ಗಳಿಸ್ತಾ ಇದ್ದಾರೆ. ಜೊತೆಗೆ ವಿಜೇಂದ್ರ ಜೊತೆ ಫೈಟ್ ಕೊಟ್ಟಿದ್ವಂತ ಅರವಿಂದ್ ಬೆಲ್ಲದ್, ಸುನಿಲ್ ಕುಮಾರ್, ಅರವಿಂದ್ ಲಿಂಬಾವಳಿ ಜೊತೆಗೂ ವಿ ಸೋಮಣ್ಣ ಚರ್ಚೆ ನಡೆಸಿದ್ದಾರೆ. ಸೋಮಣ್ಣರ ಇಷ್ಟೊಂದು ತಂತ್ರಗಾರಿಕೆ ಕಂಡು ಅಲರ್ಟ್ ಆಗಿರುವಂತೆ ಯಡಿಯೂರಪ್ಪ ಯಾವುದೇ ಕಾರಣಕ್ಕೂ ಸೋಮಣ್ಣಗೆ ಅವಕಾಶ ಸಿಗದಂತೆ ವರಿಷ್ಠರಿಗೆ ಫೋನ್ ಮಾಡಿ ಮಗನನ್ನೇ ಪುನರಾಯ್ಕೆ ಮಾಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಹುಕೋಟಿ ಹಗರಣ ನಡೆಸಿದ ಬಗ್ಗೆ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕ ಎನ್ ರಮೇಶ್ ದೂರನ್ನು ಕೊಟ್ಟಿದ್ದಾರೆ. ಸುಮಾರು 55 ಕೋಟಿ ಹಣ ಭ್ರಷ್ಟಾಚಾರ ಆಗಿದೆ ಅಂತ ದೂರನ್ನು ನೀಡಲಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 47 ಕಾಮಗಾರಿಗಳನ್ನು ಕೆಲಸ ಮಾಡದೆ ಹಣ ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ ಅಂತ ಎನ್ ರಮೇಶ್ ದಾಖಲೆ ಸಮೇತ ಲೋಕಾಯುಕ್ತ ಹಾಗೂ ಬಿಬಿಎಂಪಿ ಆಯುಕ್ತರಿಗೆ ದೂರನ್ನು ನೀಡಿದ್ದು. ಸಚಿವ ಮತ್ತು ವಕ್ಫ್ ಖಾತೆಯನ್ನು ಹೊಂದಿರತಕ್ಕಂಥ ಜಮೀರ್ ಅಹಮದ್ ಅವರು ಪ್ರತಿನಿಧಿಸುವಂಥ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹಗರಣ ಸುಮಾರು 56 ಕೋಟಿ ರೂಪಾಯಿಯಷ್ಟು ಮೊತ್ತದ ಬೃಹತ್ ಹಗರಣ, ಕೆಲಸನೇ ಮಾಡದೆ 2 ಬಾರಿ ಬಿಲ್ ಮಾಡಿಸ್ಕೊಂಡಿರ್ತಕ್ಕಂಥ ಬೃಹತ್ ಹಗರಣ ಇದು. ನಿನ್ನೆ ದಿವಸ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಮುಖ್ಯ ಆಯುಕ್ತರನ್ನ ಭೇಟಿ ಮಾಡಿ ಅವರಿಗೆ ವಿವರವಾಗಿ ಹೇಳಿದ್ದೀನಿ. ಅವರು ಕೂಡ ತನಿಖೆಗೆ ಆದೇಶ ಮಾಡ್ತಿದೆ ಅಂತ ಅವ್ರು ಹೇಳಿದ್ದಾರೆ ಮುಖ್ಯ ಆಯುಕ್ತರು. ಇನ್ನು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ವಿರುದ್ಧ ಸಚಿವ ಜಮೀರ್ ಅವರ ಕಾರ್ಯದರ್ಶಿ ಬ್ಲಾಕ್ ಮೇಲರ್ ಅಂತ ಆರೋಪವನ್ನು ಮಾಡಿದರು. ಇನ್ನು ಮೊನ್ನೆ ಆರೋಪ ಮಾಡಿದಂಥ ಸರ್ಫರಾಜ್ ಖಾನ್ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಯಾರದ್ದೋ ಮಾತು ಕೇಳಿ ರೂಪೇಶ್ ರಾಜಣ್ಣ ವಿರುದ್ಧ ಮಾತನಾಡಿದೆ. ರೂಪೇಶ್ ರಾಜಣ್ಣ ಖುದ್ದು ಅವರೇ ಬಂದು ಮಾತನಾಡಿದ್ದಾರೆ. ನನಗೆ ಇದ್ದ ಗೊಂದಲವನ್ನು ದೂರ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆಯ ಕನ್ನಡ ಪರ ಹೋರಾಟಗಾರ, ಯಾರೋ ಕೊಟ್ಟ ತಪ್ಪು ಮಾಹಿತಿಯಿಂದ ಹಾಗೆ ಮಾತನಾಡಿದೆ ಅಂತ ಹೇಳಿದ್ದಾರೆ. ಯಾಕಪ್ಪ ರೂಪೇಶ್ ರಾಜಣ್ಣ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಅವ್ರ ಬಗ್ಗೆ ನನಗೆ ಸಾಕಷ್ಟು ಬೇರೆ ಕಡೆಯಿಂದ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು. ಅವ್ರು ತುಂಬಾ ಪ್ರೀತಿ ವಿಶ್ವಾಸದಲ್ಲಿ ಸರ್ ನಾನು ಏನಿದೆ ಕಾನೂನುಬದ್ಧವಾಗಿ ಮಾತ್ರ ಕೇಳಿದೆ ಹೊತ್ತು ನಾನು ಯಾವತ್ತೂ ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಕೇಳಿಲ್ಲ ಸರ್. ಮತ್ತೆ ವೈಯಕ್ತಿಕ ನಿಮ್ಮ ಮೇಲೆ ನನಗೆ ಯಾವುದೇ ತರ ದ್ವೇಷ ಇಲ್ಲ ಅಂತ ಅವರು ದೊಡ್ಡ ಮನಸ್ಸಿಂದ ನನ್ನ ಹತ್ರ ಬಂದಿದ್ದಾರೆ. ಅವ್ರು ಹೇಳಿರೋದು ಮಾತುಗಳು ನಾನು ಕೇಳ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಇದು ಯಾಕಪ್ಪ ನಾನು ಜಾಸ್ತಿನೇ ಹೇಳ್ಬಿಟ್ಟೆ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಯಾವುದೇ ತರ ಅವ್ರ ಫ್ಯಾಮಿಲಿ ಆಗಲಿ ಅವ್ರಿಗಾಗ್ಲಿ ನೋವಾಗಬಾರ್ದು. ಈಗ ನನಗೆ ಇವತ್ತಿಂದ ರೂಪೇಶ್ ರಾಜಣ್ಣ ನನ್ನ ತಮ್ಮ, ಕನ್ನಡ ಹೋರಾಟ ಸಂಘಟನೆಗಳ ಬಗ್ಗೆ, ಕರ್ನಾಟಕ ಬಗ್ಗೆ ಆಗಲಿ, ಕನ್ನಡ ಉಳಿಸೋದ ಬಗ್ಗೆ ಆಗಲಿ ನಾನು ಜೊತೆಗೆ ನಂದು ಎಲ್ಲಾ ಸಪೋರ್ಟು, ಎಲ್ಲಾ ತರ ಪ್ರೀತಿ ವಿಶ್ವಾಸ ಸಪೋರ್ಟ್ ಏನು ಅವರೇ ಸಪೋರ್ಟ್ ಮಾಡ್ತಾರೆ, ಜನ ಸಪೋರ್ಟ್ ಮಾಡ್ತಾರೆ. ಕೋಲಾರ ಹಾಲು ಒಕ್ಕೂಟ ಕಾಂಗ್ರೆಸ್ ತೆಕ್ಕಿಗೆ ಸಿಕ್ಕಿದೆ. ನಿನ್ನೆ ನಡೆದ 13 ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ 8 ಕಾಂಗ್ರೆಸ್, 4ರಲ್ಲಿ ಜೆಡಿಎಸ್ ಗೆಲುವನ್ನು ಸಾಧಿಸಿತು. ಒಬ್ಬರು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಗೆದ್ದಿದ್ದಾರೆ. ನಿನ್ನೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಿಸಿದರು. ಸೀಟ್ ಬ್ಲಾಕಿಂಗ್ ದಂಧೆ ನಡೀತಾ ಇದೆ ಅಂತ ನಿನ್ನೆ ಕೆಲವು ಕಾಲೇಜುಗಳ ಮೇಲೆ ಇಡಿ ದಾಳಿಯನ್ನು ಮಾಡಿತ್ತು. ಈ ಬಗ್ಗೆ ಮಾತನಾಡಿರುವಂಥ ಉನ್ನತ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೀಟ್ ಬ್ಲಾಕ್ ದಂಧೆ ಮುಂದುವರಿಲಿಕ್ಕೆ ಬಿಡಲ್ಲ, ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಮಾಡ್ತಾ ಇದ್ದಾವೆ, ವಿದ್ಯಾರ್ಥಿಗಳು ಸೈಬರ್ ಬದಲು ಮೊಬೈಲ್ ಆ್ಯಪ್ ಬಳಕೆ ಮಾಡಲಿ ಅಂತ ಹೇಳಿದರು.
ಈಗಾಗಲೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸಮಗ್ರವಾಗಿ ಈಗ ಅವರು ತನಿಖೆ ಮಾಡಿ ನಮ್ಮ ಇಲಾಖೆ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲೇ ಒಬ್ಬ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ದವರು ಶಾಮೀಲಾಗಿದ್ದು ಈಗಾಗಲೇ ಅವ್ರ ಮೇಲೆ ಕ್ರಮ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ನಾವು ತೆಗೆದಾಕಿದ್ದೀವಿ. ಆಮೇಲೆ ಯಾರ್ಯಾರು ಇದರಲ್ಲಿ ಬ್ಲಾಕಿಂಗಲ್ಲಿ ಇದ್ದರೂ ಈಗ ಕಾಲೇಜುಗಳ ಬಗ್ಗೆ ಸಂಶಯ ಇತ್ತು, ಅವರು ಕಾಲೇಜುಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟಿಲ್ಲ. ಅದನ್ನು ಅವರು ಚಾರ್ಜ್ ಶೀಟ್ ಹಾಕಿರುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲಾಖೆಯಲ್ಲಿ. ಮುಂದೆ ಯಾವ ರೀತಿ ಮುಂದುವರಿಸಬೇಕು ಅಂತ ಒಟ್ಟಾರೆಯಾಗಿ ನಮ್ಮ ಗಮನಕ್ಕೆ ಬಂದ ಕೂಡಲೇ ಇದನ್ನು ಒಂದು ರೀತಿ ಪತ್ತೆ ಹಚ್ಚಿದ್ದು ನಮ್ಮ ಇಲಾಖೆಯಲ್ಲೇ. ನಾವೇ ಈಗ ಏನು ಫೈನಲ್ ರೌಂಡ್ ಆದಮೇಲೆ ಯಾಕೆ ಅಲಾಟ್ಮೆಂಟ್ ಆಗಿರೋ ಸ್ಟೂಡೆಂಟ್ಸ್ ಸೇರ್ತಾ ಇಲ್ಲ ಅಂತೇಳಿ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸ್ವಲ್ಪ ಸಂಶಯ ಪಟ್ಟು ಮಾಡಿದ ಮೇಲೆ ನನ್ನ ಗಮನಕ್ಕೆ ತಂದು ತಕ್ಷಣ ನಾವೇ ಅದಕ್ಕೆ ತನಿಖೆ ಮಾಡಬೇಕು ಅಂತೇಳಿ ಪೊಲೀಸ್ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆಗೆ ಸರ್ಕಾರ ಮುಂದಾಗಿದೆ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದಸರಾ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮೈಸೂರು ದಸರಾ ಮಹೋತ್ಸವದ ಕುರಿತು ಚರ್ಚೆ ನಡೆಯಲಿದೆ. ಇದು ಕೂಡ ರಾಜ್ಯದಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ 3 ಜಿಲ್ಲೆಗಳಾಗಿರುವಂಥ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಾಗೆ ಪಶ್ಚಿಮ ಘಟ್ಟಗಳು ಮತ್ತು ಬೆಳಗಾವಿಯಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ನಾಳೆ ಬೆಳಗಾವಿಯ 3 ತಾಲೂಕಿನ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಬೆಳಗಾವಿ, ಖಾನಾಪುರ ಹಾಗೂ ಕಿತ್ತೂರು ತಾಲೂಕಿನ ಅಂಗನವಾಡಿ, ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ರಜೆಯನ್ನು ಕೊಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಇಂದು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಶಾಲೆಗಳಿಗೆ ರಜೆಯನ್ನು ಘೋಷಿಸಿ ತಹಶೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಮಂಗಳೂರಿನಲ್ಲಿಯೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕಪಿಲಾ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಬೆಳ್ತಂಗಡಿ ತಾಲೂಕಿನ ಶಿಶಿಲೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ಹರಿಯುವ ನೀರಿನಲ್ಲಿ ಮರದ ದಿಮ್ಮೆಗಳು ತೇಲಿ ಬರ್ತಾ ಇದೆ. ಮೈಸೂರಿನ ಕಬಿನಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಹೀಗಾಗಿ ಕಬಿನಿ ಜಲಾಶಯ ಭರ್ತಿಗೆ ಕೆಲವೇ ಅಡಿ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ 20 ರಿಂದ 30 ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ನದಿ ತೀರದ ಗ್ರಾಮಗಳಿಗೆ ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕೆ ಸೂಚನೆಯನ್ನು ಕೊಡಲಾಗಿದೆ. ಬೆಳಗಾವಿಯಲ್ಲಿ ಮಲಪ್ರಭಾ ನದಿಯ ಅಬ್ಬರಕ್ಕೆ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿವೆ. ಬೆಳಗಾವಿ ಗೋವಾ ಮಾರ್ಗ ಸಂಪರ್ಕಿಸುವಂತಹ 2 ಸೇತುವೆಗಳಲ್ಲಿ ಸಂಚಾರವು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇನ್ನು ಕುಸುಮಹಳ್ಳಿಯಲ್ಲಿರುವಂತಹ ತಾತ್ಕಾಲಿಕ ರಸ್ತೆ ನೀರು ಪಾಲಾಗಿದೆ. ಗೋವಾ ಬೆಳಗಾವಿ ಮಾರ್ಗ ಮಧ್ಯೆಯ ಜಾಂಬೋಟಿ ಬಳಿ ಮಲಪ್ರಭಾ ನದಿ ಇದ್ದು ಈ ನದಿಗೆ ಅಡ್ಡಲಾಗಿ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಹೀಗಾಗಿ ಖಾನಾಪುರ ಮೂಲಕ ಗೋವಾಗೆ ಪ್ರವಾಸಿಗರು ಪ್ರಯಾಣಿಸುತ್ತಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಲೆ ತೀವ್ರ ಕುಸಿತ ಹಿನ್ನೆಲೆಯಲ್ಲಿ ಕಡೆಗೂ ಮಾವಿಗೆ ರಾಜ್ಯ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆಯಾಗಿದೆ. 1 ಟನ್ ಮಾವಿಗೆ 4040 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಇದು ನ್ಯೂಸ್ 18 ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕೇಂದ್ರ ರಾಜ್ಯ ಸರ್ಕಾರದ 50-50 ಅನುಪಾತದಲ್ಲಿ ತಲಾ 2.2 ರೂಪಾಯಿ ಬೆಂಬಲ ಬೆಲೆ ನಿಗದಿಯಾಗಿದೆ. ಮಾವು ಬೆಲೆ ತೀವ್ರ ಕುಸಿತ ಹಿನ್ನೆಲೆಯಲ್ಲಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದರು. ಸಮಸ್ಯೆ ಕುರಿತು ನ್ಯೂಸ್ 18 ಕನ್ನಡ ವರದಿಯನ್ನು ಬಿತ್ತರಿಸಿದ ಬೆನ್ನಲ್ಲೇ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ನಾಳೆ ಆಷಾಢ ಶುಕ್ರವಾರ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ. ಶುಕ್ರವಾರದಂದು ಬೆಟ್ಟಕ್ಕೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ ಕಲ್ಪಿಸಲಾಗಿರುವಂಥದ್ದು. ಲಲಿತ ಮಹಲ್ ಆವರಣದಿಂದ ಸರ್ಕಾರಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 2,000 ರೂಪಾಯಿ ಟಿಕೆಟ್ ಪಡೆದರೆ ಎಸಿ ಬಸ್ನಲ್ಲಿ ಉಚಿತ ಪ್ರಯಾಣ ಹಾಗೂ ನೇರ ದರ್ಶನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಶನಿವಾರ, ಭಾನುವಾರ ಎಂದಿನಂತೆ ಬಸ್ ಶುಲ್ಕ ಅನ್ವಯ ಆಗಲಿದೆ. ನಿನ್ನೆ ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಮನೆಯಲ್ಲಿ ಚಿಕ್ಕ ಮಣ್ಣಿನ ಎತ್ತುಗಳನ್ನು ತಂದು ಪೂಜಿಸಲಾಯಿತು. ಇದೇ ವೇಳೆ ತಳಕಲ್ಲಿನ ಮಲ್ಲಯ್ಯ ಎಂಬ ರೈಲ್ವೆ ಇಲಾಖೆಯ ನೌಕರ ಸುಮಾರು 1.5 ಅಡಿ ಎತ್ತರದ ಮಣ್ಣೆತ್ತು ತಯಾರಿಸಿದರು. ಬೃಹತ್ತಾಗಿರುವಂಥ ಮಣ್ಣೆತ್ತನ್ನು ತಳಕಲ್ಲಿನಲ್ಲಿ ಗ್ರಾಮಸ್ಥರು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿದರು. ವಿಜಯಪುರ ಜಿಲ್ಲೆಯ ಸೋಮದೇವರಹಟ್ಟಿ ತಾಂಡಾದಲ್ಲಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ದೇಶದಲ್ಲಿ ಅತ್ಯಂತ ವಿಶಿಷ್ಟ ಎನ್ನುವ ಜಾತ್ರೆ ಇದಾಗಿದೆ. ಜಾತ್ರೆಗೆ ಬರೋಕೆ ಸರಿಯಾದ ರಸ್ತೆ ಇಲ್ಲ. ಆದರೂ ಈ ತಾಂಡಾದಲ್ಲಿ 4 ಹೆಲಿಪ್ಯಾಡ್ಗಳಿವೆ. ದೇಶದ ಪ್ರಮುಖ ರಾಜಕಾರಣಿಗಳು, ರಾಜ್ಯಪಾಲರು, ಜಡ್ಜ್ಗಳು ಈ ದೇವಿಯ ಪರಮ ಭಕ್ತರಾಗಿದ್ದಾರೆ. ದೇಶದಲ್ಲಿ ಅತ್ಯಂತ ವಿಶಿಷ್ಟ ಎನ್ನುವಂತೆ ಸೋಮದೇವರಹಟ್ಟಿ ತಾಂಡಾದಲ್ಲಿ ದುರ್ಗಾದೇವಿ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದ್ದು ಸಾವಿರಾರು ಭಕ್ತರು ಭಾಗಿಯಾಗಿ ದೇವಿಯ ದರ್ಶನ ಪಡ್ಕೊಂಡ್ರು. ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರೋತ್ಸವ ಪ್ರತಿ ವರ್ಷ ನಡೀತಾ ಇದೆ. ಇವತ್ತು ಅನೇಕ ದೇಶದ ನಾನಾ ಕಡೆಗಳಿಂದ ಅನೇಕ ಭಕ್ತಾದಿಗಳು, ಶಾಸಕರು, ಸಚಿವರು, ಲೋಕಸಭಾ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಭಾಳಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ. ಜಾತ್ರೆ ಇಲ್ಲಿ ಬಂದು ಅವ್ರ ದೇವಿಗೆ ಬೇಡ್ಕೊಂಡು ಹೋದರೆ ಅವ್ರ ಕೆಲಸ ಸಕ್ಸಸ್ ಆಗ್ತದೆ. ಅವ್ರು ಬಂದು जो पवित्र स्थल है यहाँ का यात्रा महोत्सव
हमारे गुरुवर्य आदरणीय जुगनू महाराज, ये इनके पुढाकार से यहाँ पे होता है और देश भर में से यहाँ पे जो हमारे भाविक भक्त है वो जुगनू महाराज का और देवी का आशीर्वाद यहाँ लेने आते हैं। पर आज मैं यहाँ पे आया हूँ जुगनू महाराज का आशीर्वाद लेने। ವೃದ್ಧಾಶ್ರಮ ಸೇರಿಸಿದ್ದಕ್ಕೆ ನೊಂದ ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ ಬೆಂಗಳೂರಿನ ಜೆಪಿ ನಗರದಲ್ಲಿ ನಡೆದಿದೆ. ಕೃಷ್ಣಮೂರ್ತಿ, ರಾಧಾ ಮೃತ ವೃದ್ಧ ದಂಪತಿ ಮನೆಯಲ್ಲಿ ಸೊಸೆ ಮಾಡಿದ ಅಡುಗೆ ಚೆನ್ನಾಗಿರಲ್ಲ ಅನ್ನುವಂಥ ವಿಚಾರಕ್ಕೆ ಗಲಾಟೆ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಮಗ ತಿಂಗಳ ಹಿಂದೆ ಅಷ್ಟೇ ತಂದೆ ತಾಯಿಯನ್ನ ವೃದ್ಧಾಶ್ರಮ ಸೇರಿಸಿದ್ರು. ಇದರಿಂದ ನೊಂದು ಸೂಸೈಡ್ ಮಾಡಿಕೊಂಡಿದ್ದಾರೆ. ನನಗೆ ದೇವ್ರದ್ದು ಶ್ಲೋಕದ ಆಸೆ, ಅಜ್ಜಿಗೆ ಸೀರಿಯಲ್ಲು, ಇವರಿಬ್ಬರು ಸೀರಿಯಲ್ಗೋಸ್ಕರನೇ ಸ್ವಲ್ಪ ಜಗಳ ಮಾಡಿಕೊಂಡ್ರು. ನಾನು ಅಲ್ಲೇ ಇದ್ದೆ. ಬಟ್ ನಾನು ಇವಾಗ ಏನು ಹೇಳಿದೆ ಅಂದರೆ ಬೇಡ ಜಗಳ ಆಡ್ಕೋಬೇಡಿ ಅಂತ ನಾನೇ ಅವ್ರಿಗೆ ಥ್ಯಾಂಕ್ಸ್ ಕೊಡಿಸ್ಬಿಟ್ಟು ನಾಳೆಯಿಂದ ಬೇರೆದು ಇನ್ನೊಂದು ಟಿ ವಿ ಹಾಕ್ತೀನಿ, ಮೇಲೊಬ್ಬರು ಕೆಳಗೊಬ್ಬರು ಟಿ ವಿ ನೋಡಿ ಸೀರಿಯಲ್ಗೋಸ್ಕರ ಜಗಳ ಆಡೋದು ಬೇಡ. ಅದಾದಮೇಲೆ ಊಟ ಮಾಡಿದರು, 9 ಗಂಟೆಗೆ ಹೋಗಿ ಮಲ್ಕೊಂಡ್ರು. 9 ಕಾಲಲ್ಲಿ ಮತ್ತೆ ಎಬ್ಬರಿಸ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ವಿ, ಶುಗರು ಬಿ ಪಿ ಇಬ್ಬರಿಗೂ. ಅದಾದಮೇಲೆ ಸರ್ 10:45 ಒಂದ್ಸರಿ ನಮ್ಮ ಮೆಂಬರ್ಸು ವಿಸಿಟಿಂಗ್ ಹೋದರು. ವಿಸಿಟ್ ಮಾಡ್ಕೊಂಡ್ಬಂದರು, ವಾಕ್ ಮಾಡ್ತಾಯಿದ್ರು ಅಂತಿಬ್ಬರು. ಸರಿ ಮಲ್ಕೊಳ್ಳಿ ಲೇಟ್ ಆಯಿತು ಅಂತ ಇಷ್ಟೇ ಸರ್ ಗೊತ್ತು. ಬೆಳಗ್ಗೆ ಒಂದು 6:15ಗೆ 6:40ಕ್ಕೆ ಕಾಫಿ ಕೊಡೋಕ್ಕೆ ಅಂತ ಎಬ್ಬರಿಸಿದಾಗ ಅವ್ರು ಇದ್ದಿಲ್ಲ. ಆವಾಗ ಡೋರ್ ಓಪನ್ ಮಾಡಿದ್ದಾರೆ, ಓಪನ್ ಆಗಿಲ್ಲ. ಇಂದ ಈ ಕಡೆ ಇಂಡೋ ಇದೆ, ಅಲ್ಲಿಂದ ನೋಡಿದರೆ ಸ್ಕ್ರೀನೆಲ್ಲ ಮುಚ್ಚಿದ್ರಂತೆ. ಸ್ವಲ್ಪ ಓಪನ್ ಮಾಡಿ ನೋಡಿದ್ದಾರೆ. ಅವರು ತಾತ ಒಬ್ಬರು ಸ್ಕ್ರೀನು ಅಂದರೆ ಫ್ಯಾನಲ್ಲಿ ನೇತಾಡ್ತಾ ಇದ್ದು ಕಾಣಿಸಿದೆ. ಹುಬ್ಬಳ್ಳಿಯ ಜೈನ್ ಕಾಲೇಜಿನಲ್ಲಿ ಲವ್ ಜಿಹಾದ್ ಪ್ರಕರಣ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಕಡಿವಾಣ ಹಾಕುವಂತೆ ಶ್ರೀರಾಮ್ ಸೇನೆ ಮನವಿಯನ್ನು ಸಲ್ಲಿಕೆ ಮಾಡಿದೆ. ಶ್ರೀರಾಮ್ ಸೇನೆ ಹಾಗೂ ಶ್ರೀ ದುರ್ಗಾ ಸೇನೆಯ ಕಾರ್ಯಕರ್ತರು ಜಂಟಿಯಾಗಿ ಜೈನ್ ಕಾಲೇಜಿನ ಪ್ರಾಂಶುಪಾಲಕರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದರು. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಆರೋಪ ಸಾಬೀತುಪಡಿಸಲಿಕ್ಕೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತ ಸಿಐಡಿ ಪೊಲೀಸರು ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. 2024ರಲ್ಲಿ ಸೂರಜ್ ವಿರುದ್ಧ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತೆ ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಕಣ್ವ ರಸ್ತೆಯಲ್ಲಿರುವಂತಹ ಸಿಪಾಯಿ ತೋಟ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ರಾಂಪುರ ಗ್ರಾಮದ ಲೋಕೇಶ್ ಹಾಗೂ ಹಾರೋಕೊಪ್ಪದ ಚಿಕ್ಕ ಕೋಮಾರಿಗೌಡ ಅನ್ನೋರ ಮಧ್ಯೆ ಈ ಜಾಗದ ವಿಚಾರವಾಗಿ ಫೈಟ್ ನಡೀತಾ ಇದೆ. ಇಬ್ಬರು ಕೂಡ ಜಾಗ ನಮ್ಮದು ಅಂತ ದಿನನಿತ್ಯ ವಾದ ನಡೀತಾ ಇದ್ದು ಎಂಕೆ ದೊಡ್ಡಿ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ವಾರ್ಡಿನಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಬಾಗಲವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಸಪ್ಪ ಎಂಬಾತ ತಮ್ಮ ಏರಿಯಾದಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ಅಧಿಕಾರಿ ಹಾಗೂ ಅಧ್ಯಕ್ಷರನ್ನ ಬಸಪ್ಪ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಕೋಪಗೊಂಡಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ತಿಪ್ಪಣ್ಣ ಹಲ್ಲೆಯನ್ನ ಮಾಡಿದ್ದಾನೆ. ಯಾದಗಿರಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಮರಳು ಗಣಿಗಾರಿಕೆ ನಡೀತಾ ಇದೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ 2 ರಾಯಲ್ಟಿ ಪಡೆದು 30 ಟಿಪ್ಪರ್ಗಳಲ್ಲಿ ಮರಳು ದಂಧೆ ಮಾಡಲಾಗ್ತಿದೆ. ರಾಯಲ್ಟಿ ಪಡೆದ ಟಿಪ್ಪರ್ ಹಗಲೊತ್ತಲ್ಲಿ ಮಾತ್ರ ಮರಳು ಸಾಗಿಸಬೇಕು. ಆದರೆ ಗೊಂದೇನೂರ ಗ್ರಾಮದಲ್ಲಿ ರಾತ್ರಿ ಇಡೀ ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಿದ್ದಾರಂತೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಸಿಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಮನವಿ ಸಲ್ಲಿಕೆ ಮಾಡಿದರು. ತೆಂಗಿನಕಾಯಿ ಹೊತ್ತೊಯ್ತಾ ಇದ್ದಂಥ ಲಾರಿ ಕಂದಕಕ್ಕೆ ಉರುಳಿದಂಥ ಘಟನೆ ಚಾಮರಾಜನಗರ ಜಿಲ್ಲೆಯ ಗಡಿಭಾಗವಾದಂಥ ತಮಿಳುನಾಡಿನ ಹಸನೂರು ಬಳಿ ನಡೆದಿದೆ. ಅದೃಷ್ಟವಶಾತ್ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಮರಾಜನಗರದಿಂದ ತೆಂಗಿನಕಾಯಿಯನ್ನು ತುಂಬಿಕೊಂಡು ತಮಿಳುನಾಡಿನ ಪೊಲ್ಲಾಚಿಗೆ ತೆರಳುತ್ತಿದ್ದಾಗ ನಿಯಂತ್ರಣ ತಪ್ಪಿ ಲಾರಿ ರಸ್ತೆ ಪಕ್ಕದ ಕಂದಕಕ್ಕೆ ಉರುಳಿ ಬಿದ್ದಿದ್ದು ತೆಂಗಿನಕಾಯಿಗಳು ಚಲಾಪಿಲಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಪ್ರಯಾಣಿಕರೊಬ್ಬರು ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಅರಂತೋಡು ಎಂಬಲ್ಲಿ ನಡೆದಿದೆ. ವಿಶಾಲನಗರ ನಿವಾಸಿ ಭಾರತಿ ಮೃತ ದುರ್ದೇವಿ ಮಡಿಕೇರಿಯಿಂದ ಸುಳ್ಯ ಮತ್ತು ಸುಳ್ಯದಿಂದ ಮಡಿಕೇರಿ ಕಡೆ ಸಂಚರಿಸುತ್ತಿದ್ದ ಬಸ್ ಮುಖಾಮುಖಿ ಡಿಕ್ಕಿಯಾಗಿದೆ. ಗಾಯಾಳುಗಳನ್ನು ಮಂಗಳೂರು, ಪುತ್ತೂರು, ಸುಳ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ಪಲ್ಟಿಯಾಗಿದೆ. ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದ ಬಳಿ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿನೇ ಬಸ್ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಜೀವ ಹಾನಿಯಾಗಿಲ್ಲ. ಬಸ್ನಲ್ಲಿದ್ದಂಥ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.
ಕೇಂದ್ರ ಸರ್ಕಾರದ ಯೋಜನೆಯ ಫಲಾನುಭವಿಗೆ ಬ್ಯಾಂಕ್ ಸಾಲ ನೀಡ್ತಾ ಇಲ್ಲ. ಕಳೆದೊಂದು ವರ್ಷದಿಂದ ಬ್ಯಾಂಕ್ಗೆ ಅಲೆದಾಡಿದ್ರೂ ಕೂಡ ಬ್ಯಾಂಕ್ ಲೋನ್ ನೀಡದೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಬೀದರ್ ತಾಲೂಕಿನ ಗೋರನಹಳ್ಳಿ ಗ್ರಾಮದ ಮೇರಿಲಿ ಎನ್ನೋರಿಗೆ ಹೈನುಗಾರಿಕೆಗಾಗಿ 2 ಲಕ್ಷ ರೂಪಾಯಿ ಸಾಲ ಮಂಜೂರಾಗಿತ್ತು. ಪ್ರಧಾನಮಂತ್ರಿ ಉದ್ಯೋಗ ಸೃಜನ್ ಕಾರ್ಯಕ್ರಮದಡಿಯಲ್ಲಿ ಸಾಲ ಮಂಜೂರು ಮಾಡಲಾಗಿತ್ತು. ಆದರೆ ಈವರೆಗೆ ಹಣ ಮಾತ್ರ ಸಿಕ್ಕಿಲ್ಲ. ಸಂಸದ ಸಾಗರ್ ಖಂಡ್ರೆ ಮಾತನಾಡಿದ್ರೂ ಕೂಡ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಮೇರಿಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗೆ ಹೊಸ ಮಾದರಿಯಲ್ಲಿ ಜಲ್ಲಿ ಗಾಂಜಾ ಎಂಟ್ರಿ ಕೊಟ್ಟಿದೆ. ಮೆಡಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಂಥ ಇಬ್ಬರನ್ನ ಬ್ಯಾಟರಾಯನಪುರ ಪೊಲೀಸರು ಬಂಧಿಸಿದ್ದಾರೆ. ಗಾಂಜಾ ಬಟ್ಟಿ ಇಳಿಸಿ ಆ ರಸವನ್ನೇ ಚಾಕ್ಲೇಟ್ಗೆ ಬೆರೆಸಿ ಮಾರಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂಥ ಪೊಲೀಸರು ಮೊಹಮ್ಮದ್ ಜಾಹಿದ್ ಹಾಗೂ ಇಸ್ಮಾಯಿಲ್ ಅದ್ನಾನ್ ಎಂಬಿಬ್ಬರನ್ನ ಬಂಧಿಸಿದ್ದಾರೆ. This International Day Against Drug Abuse, I urge you, say ಮತ್ತೊಂದು ಕಡೆ ಬೆಂಗಳೂರು ಪೊಲೀಸರು ಸೇ ನೋ ಟು ಡ್ರಗ್ಸ್ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮಾತನಾಡಿರುವಂಥ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಡ್ರಗ್ಸ್ ಸೇವನೆಯಿಂದ ಕುಟುಂಬದ ಆರೋಗ್ಯ ಹಾಳಾಗುತ್ತೆ. ಡ್ರಗ್ಸ್ ಸಂಬಂಧಪಟ್ಟಂತೆ ಮಾಹಿತಿ ಇದ್ದರೆ ಪೊಲೀಸರಿಗೆ ನೀಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. This International Day Against Drug Abuse, I urge you, say no to drugs. They destroy health, break families, and ruin futures. No matter the pressure, be bold, walk away, speak up. True strength lies in making the right choice. If you are struggling, remember, help is available. It's never too late to begin again. Bangalore City Police is committed to a drug-free society. But we need your voice. Report drug activity anonymously at 1908 or call 112. Let's protect our future. Stay strong, stay safe. Jai Hind. ಬಿಜೆಪಿ ಎಕ್ಸ್ ಖಾತೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ತುರ್ತು ಪರಿಸ್ಥಿತಿ ಹೇರಿಕೆಯಾಗಿ ನಿನ್ನೆಗೆ 50 ವರ್ಷಗಳು ಸಂದಿದೆ. ಈ ಹಿನ್ನೆಲೆ ನಿನ್ನೆ ಬಿಜೆಪಿ ಎಕ್ಸ್ನಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಡಿಯೋ ಅಪ್ಲೋಡ್ ಮಾಡಿತ್ತು. ಆದರೆ ಆ ವಿಡಿಯೋದಲ್ಲಿ ಇಂದಿರಾ ಗಾಂಧಿಯನ್ನ ಹಿಟ್ಲರ್ ರೀತಿ ಬಿಂಬಿಸಿದ್ದಾರೆ ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ನೀಡಿದ್ದ ದೂರಿನ ಅನ್ವಯ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.